ತಮಿಳ್ನಾಡವ್ರಂತೂ ಕ್ರೇಜಿಯಾಗಿ ಓಡಿಸ್ತಾರೆ ಇಲ್ಲಂತೂ ಜೈಪ್ಗಳು. ಬಿಡಪ್ಪ ಬೇಗ ಬಿಡು. ಗೈಸ್ ನವಿಲು ಪಿಕಾಕ್ ಒಂದೇನೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಜರ್ಕಿನೋ ಸ್ವೆಟರ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿರೋದು ಕಾರಲ್ಲಿ. ಸೊ ಇವತ್ತು ನಾವು ಊಟಿಗೆ ಹೋಗ್ತಾ ಇದ್ದೀವಿ ವಿತ್ ಫ್ಯಾಮಿಲಿ ಜೊತೆ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇಲ್ಲಿ ಮಮ್ಮಿ, ಹಾಯ್ ಅಮ್ಮ. ಇಲ್ಲಿ ನಮ್ಮ ತಂಗಿ, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಮಾರ್ನಿಂಗ್ ಬೇಗ ಎದ್ದು ಎಲ್ಲರಿಗೂ ಎನರ್ಜಿ ಲೋ ಆಗಿಬಿಟ್ಟಿದೆ. ಸ್ವಲ್ಪ ಕಾಫಿ ಕುಡಿದ್ರೆ ಎಲ್ಲರಿಗೂ ಎನರ್ಜಿ ಬರುತ್ತೆ. ಸೊ ಬೇಗ ಕಾಫಿ ನಿಲ್ಲಿಸು. ಕಾಫಿ ಕುಡಿಯೋಣ ಅಂತ ಇಲ್ಲೇ ನಿಲ್ಸಿದ್ವಿ. ಕಾಫಿ ಕುಡಿಬೇಕು. ಲೆಮನ್ ಟೀ ಕುಡಿ. ಗೈಸ್, ಇದು ಎನರ್ಜಿ ಡ್ರಿಂಕ್ ಕಾಫಿ. ನಾನು ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ದೆ. ಮೈಸೂರು ಬಂದ ತಕ್ಷಣ ಎದ್ದಾಳಿಸಿದ್ರು. ಇವಾಗ ನಾವು ಪ್ಯಾಲೇಸ್ ಮುಂದೆ ಇದ್ದೀವಿ. ಗೈಸ್, ನಾವಿವಾಗ ಬಂಡೀಪುರಗೆ ರೀಚ್ ಆಗಿದ್ದೀವಿ. ಇಲ್ಲಿ ಚೆಕ್ ಇನ್ ನಡೀತಾ ಇದೆ. ಫಸ್ಟ್ ಅನಿಮಲ್ ಗೈಸ್, ಮಂಕಿ. ಹಾಯ್, ಗುಡ್ ಮಾರ್ನಿಂಗ್. ಮಂಕಿಗಳು ಕಾಣಿಸ್ತಾ ಇದೆ. ಇದೇ ರೋಡಾ? ಇದು 2 ಸೆಂಟರ್ ಇರೋದು. ಇದೇ ರೋಡ್. ಫಾರೆಸ್ಟ್ ಇದು ಬಂಡಿ. ಇಲ್ಲಿ ಅಯ್ಯೋ, ಹುಲ್ಲೊಳಗಡೆ ಹೋಗ್ಬಿಡ್ತು ಕಣ. ಇಲ್ಲಿ ಅದು ಇದೆಯಲ್ಲ, ಇದು ಮರ ಬಿದ್ದಂಗೆ ಐತಲ್ಲ ಇಲ್ಲಿ. ಇದು ಈ ಮರದೊಳಕ್ಕೆ ಹೋಯ್ತು. ಇದು ಈ ಮರದೊಳಕ್ಕೆ ಇದು ಬಿದ್ದಂಗಿದೆಯಲ್ಲ ಮರ. ಗೈಸ್, ನಮ್ಮಮ್ಮಗೆ ಕರಡಿ ಕಾಣಿಸ್ತಂತೆ, ನಮಗೆ ಕಾಣಿಸ್ಲೇ ಇಲ್ಲ. ಶಟ್. ತುಂಬಾ ಇಲ್ಲಿ ಬಂದ ಝೂಮ್ ಅಲ್ಲಿ ನೋಡ್ಬೇಕು. ಅಲ್ಲಿ ಯಾವ್ದೋ ಒಂದು ಅನಿಮಲ್. ಜಿಂಕೆನೆ. ಅಲ್ಲೇ ಇದೆಲ್ಲ ತಕ್ಕೊಂಡ್ರೆ ಫೋಟೋ. ಈ ಜಿಂಕೆ ಯೂಶಲಿ ಕಾಣಿಸುತ್ತೆ. ಇಲ್ಲಿ ಜಿಂಕೆಗಳು ಸಾಮಾನ್ಯ. ಕಣ್ಣಿಂದ ನೋಡ್ಬೇಕು, ಸುಮ್ಮನೆ ಫೋಟೋ ತೆಗಿಕ್ ಹೋಗ್ಬಾರ್ದು. ಸುಮ್ಮನೆ ನೋಡ್ರಿ ಎಷ್ಟು ಕಣ್ಣಿಗೆ ಚೆನ್ನಾಗಿ. ನಂಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋ ಶೂಟ್ ಮಾಡ್ಲಾ ಅಥವಾ ಪ್ರಾಣಿಗಳನ್ನ ನೋಡ್ಲಾ ಅಂತ. ಎಂಜಾಯ್ ಮಾಡಿ ಅಮ್ಮ. ಗಾಡಿ ನಾನು ನೋಡಿಸ್ತೀನಿ, ನೀನ್ ನೋಡುವೆ. ಕಾಡೊಳಗಡೆ ಓಡೋಗ್ಬಿಡ್ಬೇಕು. ಅದಕ್ಕೆ ಹೇಳ್ಕೊಡು ಡ್ರೈವಿಂಗ್ ಅಂತ ಹೇಳೋದು. ಪ್ರಾಣಿಗಳೇ ಫಾರೆಸ್ಟ್ ಬಿಟ್ಟು ಹೋಗ್ಬಿಡ್ತಾವೆ. ಡ್ರೈವರ್ಸ್ ನೋಡಿ ಗೈಸ್, ಹಿಂಗೆ ಹೇಳ್ತಾ ಇದ್ದಾರೆ. ಚಾಲೆಂಜು ನಾನು ಕಲಿತೀನಿ. ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಇದನ್ನ. ನೆಕ್ಸ್ಟ್ ಕಲ್ತು ನಿಮ್ನೆಲ್ಲ ಒಂದು ಟ್ರಿಪ್ ಕರ್ಕೊಂಡ್ ಬರ್ತೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು. ಗೈಸ್, ನನ್ಗೇನ್ ಗೊತ್ತಾ, ಆನೆ ಕಾಣಿಸ್ಬೇಕು. ನನ್ಗೇನಂತ, ನಾನು ಇಲ್ಲೇ ಕಾರು ಮುಂದೆ ಕ್ರಾಸ್ ಆಗ್ಬೇಕು. ಸುಮ್ಮನೆ ರೋಡ್ ನೋಡ್ಬಿಟ್ರಿ, ಆ ಕಡೆ ನೋಡ್ರಿ ನೀವು.
ಏನೋ ರಿವರ್ಸ್ ಬರ್ತಾವನೆ ಕಾರು ಯಾಕೋ ಲಾರಿ ಅವನು ಹೋಗ್ತಾನೆ ಇಲ್ವೇ ಪಾಪ ಅವನು. ಲಾರಿ ಜೊತೆನೆ ಹೋಗೋಣ, ಅವ್ರಿಂದ ಮುಂದೆ ಅಡಿಕೋಬಹುದು. ಲೆಫ್ಟ್ ಫಾರ್ ವಾಟ್? ಅದೇ ರೂಟ್ಗೆ, ಅಂದ್ರೆ ಇದು ಒನ್ ವೇ ಮುಂದೆ ಸ್ಟ್ರೈಟ್. ಎಲಿಫೆಂಟ್ ಝೋನ್ ಡು ನಾಟ್ ಸ್ಟಾಪ್. ಗೈಸ್ ಇಲ್ಲಿ ನೋಡಿ, ಇದು ಎಲಿಫೆಂಟ್ ಝೋನ್ ಡು ನಾಟ್ ಸ್ಟಾಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ವೇಲಿ ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ. ಏನಕ್ಕೆ? ಓ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯ್ತು. ರೋಲರ್ ಕೋಸ್ಟರ್. ಗೈಸ್ ಇಲ್ಲೇ ಒಂದು 10 ಮಿನಿಟ್ಸ್ ಒಂದು ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ಇಲ್ಲಿ ನಿಲ್ಸಿದ್ರೆ. ಪ್ಲೇಸ್ ಚೆನ್ನಾಗಿದೆ ಗೈಸ್. ಆ್ಯಂಡ್ ಅನಿಮಲ್ಸು ನಮಗೆ ಕಾಣಿಸಿದ್ದು ಜಿಂಕೆ, ಮಂಕಿ, ನಮ್ಮ ಮಮ್ಮಿಗೆ ಕರಡಿ ಕಾಣಿಸ್ತಂತೆ. ಇನ್ನೇನು ಕಾಣಿಸ್ತಾ? ನಿನಗೇನೋ ಕಾಣಿಸ್ತಿಲ್ಲ? ನೀನು ಪೀಕಾಕ್ ಕಾಣಿಸ್ತಾ? ಸಫಾರಿಲಿ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಬೇರೆ ತುಂಬ ಪ್ಲ್ಯಾನ್ಸ್ ಇದೆ ಗೈಸ್, ತುಂಬ ಪ್ಲೇಸಸ್ ನೋಡೋ ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಆನ್ ದ ವೇ ಬರ್ತಾನೆ ಹಾಗೇನೆ ವ್ಯೂ ಮಾಡ್ಕೊಂಡು ಬಂದ್ವಿ. ಈಗ ಅನ್ನಿಸ್ತು ಇಲ್ಲೇ ಒಂದು ಮಂಕಿ ಇದೆ ಗೈಸ್. ಇಲ್ಲೊಂದು ಮಂಕಿ, ಇಲ್ಲೊಂದು ಮಂಕಿ. ಕಾಡಿಗೆ ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಇವನ್ನ ಕಾಡಲ್ಲಿ ಬಿಟ್ಬಿಟ್ಟು ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಅಲ್ಲ ಬಿಡಪ್ಪ, ಬೇಗ ಬಿಡು ಗೈಸ್. ನವಿಲು ಪಿಕಾಕ್ ಹತ್ರದಿಂದನೇ ಕಾಣಿಸ್ತು ಗೈಸ್. ನವಿಲ್ ಬಿಡ್ಬೇಕು. ಗೈಸ್ ಇಲ್ಲಿಂದ ತುಂಬ ಫಾಗ್ ಸ್ಟಾರ್ಟ್ ಆಗಿದೆ. ರೋಡೇ ಕಾಣಿಸ್ತಾನೆ ಅಷ್ಟು ಕ್ಲಿಯರ್ ಆಗಿ. 9 ಗಂಟೆ. ಲವಣ್ಯ ವಿಸಿಟ್ ಅಗೇನ್ ಕರ್ನಾಟಕ. ಅಷ್ಟೇ, ಇಲ್ಲಿಗೆ ಕರ್ನಾಟಕ ಲಾಸ್ಟ್. ಓಕೆ, ತಮಿಳ್ನಾಡು ಬಾರ್ಡ್ರು. ಹೌದಾ? ಇನ್ನು ಅರ್ಧ ತಮಿಳ್ನಾಡು ಸೇರುತ್ತೆ ಇದು. ಇಲ್ಲಮ್ಮ, ಇಲ್ಲಿಗೆ ಲಾಸ್ಟ್ ಬಂಡೀಪುರ ಆಯ್ತು. ಇದನ್ನ ಮಸನಗುಡ ಅಂತ. ಇವಾಗ ತಮಿಳ್ನಾಡಿಗೆ ಎಂಟ್ರಿ ಅಂತ ನೋಡಲ್ ಬೋರ್ಡ್ ಇದೆಯಲ್ಲ, ತಮಿಳ್ನಾಡು ಸ್ಟಾರ್ಟ್ಸ್ ಇಲ್ಲಿ. ಓಕೆ, ತಮಿಳ್ನಾಡು ಸೈಡ್. ಓ ಅಮ್ಮ, ಊಟಿ ತಮಿಳ್ನಾಡು ಸೈಡು. ಬಂಡೀಪುರ ಚೆಕಿಂಗ್ ಇದೆ. ಬಾಟಲ್ಸ್ ಏನಿಲ್ಲಲ್ಲ. ಅದ್ಬಿಡು, ವಾಟರ್ ಬಾಟಲ್ ಏನಿಲ್ಲ, ಅದರದ್ದು ಪ್ಲಾಸ್ಟಿಕ್. ಬೇರೆ ಡ್ರಿಂಕ್ಸ್ ಇದ್ರೆ ಚೆಕ್ ಮಾಡ್ತಾರೆ ಅವರು. ಗೈಸ್ ಇಲ್ಲೊಂದು ನದಿ ಥರ ಸಿಕ್ತು. ಆ್ಯಂಡ್ ಇಲ್ಲಿ ಆನೆಗಳನ್ನ ಇದು ಸ್ನಾನ ಮಾಡಿಸ್ತಾ ಇದ್ದಾರೆ. ತೋರಿಸ್ತೀನಿ. ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ಹಾ, ವ್ಯೂ ಮಾತ್ರ ಸೂಪರ್ ಆಗಿದೆ ಗೈಸ್. ಮಾ ಕೇರ್ಫುಲ್. ಗೈಸ್ ಇಲ್ಲಿ ನೋಡಿ, ಇದು ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಮೇಜಿಂಗ್. ಎಷ್ಟು ಚೆನ್ನಾಗಿ. ಓ
ಗೈಸ್ ನಮ್ಮ ಗೋಮಾತೆಗಳು ಗಳು 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 ಗೋಮಾತೆಗಳು ಹಸುಗಳು ಹಸುಗಳು ಕರುಗಳು. ಗೈಸ್ ಹೆವಿ ಆಗಿದೆ ಘಾಟ್ ಸೆಕ್ಷನ್ ಮಾತ್ರ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಮಧ್ಯದಲ್ಲಿ ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡ್ತಾ ಇದ್ದಾರೆ. ತಮಿಳ್ನಾಡವ್ರಂತೂ ಕ್ರೇಜಿಯಾಗಿ ಓಡಿಸ್ತಾರೆ ಇಲ್ಲಂತೂ ಜೀಪ್ಗಳು. ಎಷ್ಟೋ ವರ್ಷ ಆಗಿತ್ತು ಈ ತರ ಘಾಟ್ ಸೆಕ್ಷನ್ ಅವಾಗ ಮಲೆ ಮಹದೇಶ್ವರದ್ದೇ ಘಾಟ್ ಸೆಕ್ಷನ್ ಇದು ಶಾರ್ಟ್, ಇದು ಲಾಂಗು ಇಲ್ಲ, ಇದು ಹಂಗೆ ಇದೆ. ಇದು ಹೈಟ್ ಇದೆ ಅಲ್ಲ, ತುಂಬಾ ಅಪ್ಪಲ್ಲ ಇದು, ಅದಕ್ಕೆ ಘಾಟ್ ಸೆಕ್ಷನ್ ಏನಂದ್ರೆ ಘಾಟ್ ಸೆಕ್ಷನ್ ಸ್ಲೋ ಆಗಿ ಓಡಿಸ್ಬಾರ್ದು. ಸ್ಲೋ ಅಲ್ಲ, ಲೈಕ್ ನೋಡ್ಕೊಂಡು ಓಡಿಸ್ಬೇಕಷ್ಟೇ ಕರೆಕ್ಟಾಗಿ. ಏನ್ ಹೈಟ್ ಇದೆ ಅಪ್ಪ. ಗೈಸ್ ಇವಾಗ ಒಂದು ವ್ಯೂ. ಏನಿದು? ಹೇರ್ ಪಿನ್ ಬೆಂಡ್ ಹತ್ರ. ಏರ್ ಪಿನ್ ಬೆಂಡ? ಹೇರ್ ಪಿನ್ ಬೆಂಡ್ ಹತ್ರ ಹಿಲ್ ಟಾಪ್ ವ್ಯೂ. ಹೆಸರು ಸ್ಕೂಲ್ ಆಗಿದೆಯಲ್ಲ ಕಾಣಿಸುತ್ತಮ್ಮ, ನಂಗೆ ಕ್ಲಿಯರ್ ಆಗಿ ಕಾಣಿಸ್ತಿದ್ದು. ಅದನ್ನು ಡೌನ್ ಕಾಣಿಸುತ್ತೆ ನಂಗೆ, ಆ ಮರವರೆಗೂ. ವಾವ್, ಸೂಪರ್ ಆಗಿದೆ ಗೈಸ್. ಸಿ ಮನೆಗಳು ನೋಡಿ ಏನ್ ಸಖತ್ತಾಗಿ ಕಟ್ಟಿದ್ದಾರೆ. ಏನ್ ಹುಷಾರು. ಮುಂದೆ ನೋಡ್ಕೊಂಡು ಆಮೇಲೆ ಆನ್ ಮಾಡಿ ಕ್ಯಾಮ್ರಾ. ಏನಾಯ್ತು ತಗೊಂತೀರಾ? ಗೈಸ್ ನಾವು ಬ್ರೇಕ್ಫಾಸ್ಟ್ಗೆ ಅಂತ ನಾವು ಮದ್ರಾಸ್ ರಸಾಯ್ ಹೋಟೆಲ್ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ. ಆ್ಯಂಡ್ ನಾನು ಚಳಿ ಇರಲ್ಲ ಅಷ್ಟೊಂದು, ಏನೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಜರ್ಕಿನ್ನು ಸ್ವೆಟರ್ ಏನೇನು ತಂದಿಲ್ಲ ನಾನು. ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಕ್ಚುಲಿ ಆಲ್ರೆಡಿ 9:30 ಆದರೂ ಇಷ್ಟೊಂದು ಚಳಿ ಇದೆ ಗೈಸ್. ಸೊ ಬ್ರೇಕ್ಫಾಸ್ಟ್ ಮಾಡುವ ಇವಾಗ. ಗೈಸ್ ಇದು ಬ್ರೇಕ್ಫಾಸ್ಟ್ ಇಲ್ಲಿ ಸ್ವಲ್ಪ ಲೇಟು, ಯಾಕೆಂದರೆ ಇಬ್ಬರೇ ಮ್ಯಾನೇಜ್ ಮಾಡ್ತಾ ಇದ್ರು. ಸಿಕ್ಕಿತ್ತಲ್ಲಿ ತಿಂದ್ಬಿಡ್ಬೇಕು ಗೈಸ್. ಸಿಕ್ಕಿದ್ಬಿಡ್ಬೇಕು. ಎಲ್ಲ ಲ್ಯಾಂಗ್ವೇಜು ಬರುತ್ತೆ ಒಮ್ಮೆ. ಒಳ್ಳೆ ಇದೆಯಾ? ಇಡ್ಲಿ ಕೊಡ್ತೀನಿ, ಸ್ಪೆಷಲ್ ಇಡ್ಲಿ ಅದು. ಪಾಪ ಸೋದನೆ ಕೊಡ್ತಾನೆ ಇಡ್ಲಿ ಬಂದು. ಇಲ್ಲ ಹೇಳಿದ್ದೀನಿ. ಊಟಿಲಿ ಏನು ಅಂತಂದರೆ ನಾನ್ ವೆಜ್ ಜಾಸ್ತಿ ಅಂತಾರೆ, ಅದಕ್ಕೋಸ್ಕರ ವೆಜ್ ಅಷ್ಟು ಸಿಗಲಿಲ್ಲ. ಸೊ ಬಿರಿಯಾನಿ ಜಾಸ್ತಿ ನಾವು ಸರ್ಚ್ ಮಾಡ್ಕೊಂಡು ಬಂದು ಫೈನಲಿ ಹೋಟೆಲಿಗೆ ಬಂದ್ವಿ. ಅಂದರೆ ಆಪ್ಷನು ಕಮ್ಮಿನೇ ಇದೆ. ದೋಸೆ ಇಡ್ಲಿ ಬಿಟ್ಟರೆ ಇನ್ನೇನು ಅಷ್ಟಿಲ್ಲ. ಇಡ್ಲಿ ಚೆನ್ನಾಗಿದೆ, ಬಟ್ ಒಂದೇ ಇಡ್ಲಿ ಇರೋದು.
ಹಾಂ ಈ ಪ್ಲೇಸ್ ನೇಮ್ ಏನು ದೊಡ್ಡ ಬೆಟ್ಟ ಪೀಕ್. ಹಾಯ್ ಗೈಸ್, ನಾವಿವಾಗ ದೊಡ್ಡ ಬೆಟ್ಟ ಪೀಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಮಿನಿ ಮಾರ್ಕೆಟ್ ಥರ ಇದೆ. ಇಲ್ಲಿ ಎಲ್ಲ ಇಲ್ಲಿ ಕ್ಯಾಪ್ಸು, ಕಾಟನ್ಸ್ ಎಲ್ಲ ಸಿಗ್ತಾ ಇದೆ. ಇವರು ಇವಾಗ ಕ್ಯಾಪ್ ತಗೋಬೇಕು ಅಂತ ನಿಲ್ಸಿದ್ದಾರೆ. ಲಾವಣ್ಯ ಭಂಡಾರಿ ಸಬ್ಸ್ಕ್ರೈಬ್ ಆಗ್ತೀಯಾ? ಥ್ಯಾಂಕ್ ಯು. ಗೈಸ್, ಇವಾಗ ನಾವು ಟೀ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟು ಎಲ್ಲಿ ಅಂತ ಪ್ಲ್ಯಾನ್ ಮಾಡಬೇಕು. ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಗೈಸ್, ಅಂದರೆ ತುಂಬ ಸಿಕ್ಕಾಪಟ್ಟೆ ಗಾಳಿ ಆ್ಯಂಡ್ ಎಸ್ ಕರೆಕ್ಟ್ ಗೈಸ್. ಟೀ ಪಾರ್ಕಿಗೆ ರೀಚ್ ಆದ್ವಿ. ಏನು ತಗೋಣ? ಗ್ರೀನ್ ಟೀ. ಇಷ್ಟೊಂದಿದೆ ಗ್ರೀನ್ ಟೀ. ಗ್ರೀನ್ ಟೀ ಈ ಗ್ರೀನ್ ಟೀ ಅಲ್ಲಿ ಗ್ರೀನ್ ಟೀ ಇದೆ. ಇಲ್ಲ ಮನೇಲಿ ಗ್ರೀನ್ ಟೀ ಸಾಕು. ಎಲ್ಲೋದ್ರೂ ಡಯಟ್ ಡ್ರಿಂಕ್ ಮಿಸ್ ಮಾಡಬಾರ್ದು. ಇಲ್ಲಿ ಫೋಟೋಶೂಟ್ಸ್ ನಡೀತಾ ಇದೆ. ಸೂಪರ್ ಸೂಪರ್ ಸೂಪರ್. ಕ್ಯಾಮ್ರಾಮ್ಯಾನ್ ಜೊತೆ ಲಾವಣ್ಯ. ಎಸ್, ಫೋಟೋಶೂಟ್ ಎಲ್ಲ ಮುಗೀತು. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಟೀ ಪಾರ್ಕಿಗೆ ಬಂದಮೇಲೆ ಟೀ ಕುಡಿಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ಲ. ಸೊ ಅದಕ್ಕೆ ನಾನು ಜಿಂಜರ್ ಟೀ ತೊಗೊಂಡೆ. ಅವರು ಚಾಕ್ಲೇಟ್ ಟೀ ತೊಗೊಂಡ್ರು. ಹೇಗಿದೆ? ಅಲ್ಟಿಮೇಟ್ ಗೈಸ್, ಮಸ್ಟ್ ಟ್ರೈ. ಎಸ್, ಸೂಪರ್ ಆಗಿದೆ. ಫ್ರೆಶ್ ಆ್ಯಂಡ್ ನ್ಯಾಚುರಲ್. ಗೈಸ್, ಇವಾಗ ಬೋಟ್ ಹೌಸಿಗೆ ಬಂದಿದ್ದೀವಿ. ಅವರು ಟಿಕೆಟ್ ತಗೊಳ್ತಾ ಇದ್ದಾರೆ. ಗೈಸ್, ಕ್ರೇಜಿ ಆಗಿದೆ. ಅಲ್ಲಿಗೆ ಹೋಗ್ಬೇಕು, ಡೆಸ್ಟಿನೇಷನ್ ಅಲ್ಲಿಗೆ ಹೋಗ್ಬೇಕಲ್ಲ. ಯಾವ ಕಡೆ ಅದು? ಅಲ್ಲಿ 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 ಚೆನ್ನಾಗಿ ಕವರ್ ಮಾಡಿದ. ಹೇ ಗೈಸ್, ನಾವು ಪೈನ್ ಫಾರೆಸ್ಟಿಗೆ ರೀಚ್ ಆಗಿದ್ದೀವಿ. ತುಂಬ ಚೆನ್ನಾಗಿದೆ ಗೈಸ್. ಎಷ್ಟು ಡೌನ್ ಇದೆ ಗೊತ್ತಾ. ಇವಾಗ ಬಂದಿದ್ದಲ್ಲ, ಇವಾಗ ಹತ್ತು ಹೋಗೋದೇ ಟಾಸ್ಕ್ ಇರೋದು. ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಹತ್ತು ಇಳಿಬೇಕಾದ್ರೇ ಕಷ್ಟ ಆಗ್ತಾ ಇತ್ತು. ಇವಾಗ ನೋಡಿ ಎಷ್ಟು ಹೈಟ್ ಇದೆ. ಹೈಟಲ್ಲೇ ಹತ್ತಬೇಕು.
ಅವ್ರು ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಎಸ್ ಗೈಸ್, ಇವಾಗ ನಾವು ಡಿನ್ನರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಪ್ಲೇಸಸ್ ನೋಡಿಕೊಂಡು, ಅದು ಯಾವುದೋ ಲಾಸ್ಟ್ ಪ್ಲೇಸ್ ನೋಡಿದ್ದು ಪೈನ್ ಫಾರೆಸ್ಟ್. ಪೈನ್ ಫಾರೆಸ್ಟ್ ನೋಡಿಕೊಂಡು ರೂಮ್ ಬುಕ್ ಮಾಡಿ ಇವಾಗ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಡಿನ್ನರಿಗೆ ಬಂದಿದ್ವಿ. ಡಿನ್ನರ್ ಮುಗಿಸ್ಕೊಂಡು ಮತ್ತೆ ರೂಮಲ್ಲಿ ಸ್ಟೇ ಆಗಿ ರೆಸ್ಟ್ ಮಾಡಬೇಕು ಗೈಸ್. ಇವಾಗ ನಾವು ಆರ್ಡ್ರ್ ಮಾಡಿದ್ವಿ, ಚಪಾತಿ ಆರ್ಡ್ರ್ ಮಾಡಿದ್ವಿ. ಚಪಾತಿ ಮತ್ತು ನನಗೆ ಜ್ಯೂಸ್ ಬೇಕಾಗಿತ್ತು. ಈ ಚಳಿಲೂ ಜ್ಯೂಸ್ ಕುಡಿತಾ ಇದ್ದೀನಿ. ಸ್ವಲ್ಪ ಯಾಕೋ ತಲೆನೋವ್ತಾ ಇದೆ. ನಂಗೆ ತಲೆನೋವು ಬಂದರೆ ಜ್ಯೂಸ್ ಕುಡಿದ್ರೆ, ಮೋಸಂಬಿ ಜ್ಯೂಸ್ ಕುಡಿದ್ರೆ ಸರಿ ಹೋಗುತ್ತೆ. ಸೊ ತೋರಿಸ್ತೀನಿ ಯಾವ ಅಂತ. ಎಲ್ಲರಿಗೂ ಚಳಿಯಾಗಿದೆ ಗೈಸ್, ಫುಲ್ಲು ಕ್ಯಾಪ್ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿದೆಯಕ್ಕ? ಸೂಪರ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಇಲ್ಲೇ ಸ್ಟೇ ಆಗ್ತಾಯಿದ್ವಿ. ನಾಳೆ ಸ್ವಲ್ಪ ಪ್ಲೇಸಸ್ ಇದೆ, ಸೊ ವಿಸಿಟ್ ಮಾಡಬೇಕು. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.